ನೋಡಿ, ಇದು ನಮ್ಮನೆ ಶಂಖಪುಷ್ಪದ ಗಿಡ. ನಮ್ಮಮ್ಮ ಕೊಟ್ಟಿರೋದು ನನಗಿದು. ನಮ್ಮ ಪಾಟಲ್ಲಿ ಬೆಳೆದಿರೋವಂಥದ್ದಿದು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಶಂಖಪುಷ್ಪ ಅಥವಾ ಬಟರ್ಫ್ಲೈ ಪೀ ಅಂತಾರೆ ಇದನ್ನು, ಅಥವಾ ಆಯುರ್ವೇದದಲ್ಲಿ ಇದನ್ನು ಅಪರಾಜಿತ ಫ್ಲವರ್ ಅಂತಲೂ ಕರೀತಾರೆ. ಇದು ಆಯುರ್ವೇದದಲ್ಲಿ ತುಂಬ ಹೆಸರುವಾಸಿಯಾದ ಔಷಧಿ ಗುಣ ಇರುವಂಥ ಒಂದು ಹೂವು. ಈಗ ಇದರಲ್ಲಿ 2-3 ಕಲರ್ ಸಿಗುತ್ತೆ. ಒಂದು ನೀಲಿ, ಬಿಳಿ ಮತ್ತು ಈ ನೇರಳೆ ಕಲರ್. ನಾನು ಇಟ್ಕೊಂಡಿದ್ದೀನಲ್ಲ, ಇದು ನೇರಳೆ ಕಲರು. ಈ 3 ಕಲರಲ್ಲಿ ಸಿಗುತ್ತೆ. ನಂಗೆ ಗೊತ್ತಿರೋದು ಈ 3 ಕಲರ್ ಅಷ್ಟೇ. ಇನ್ನೇನು ಸಿಗುತ್ತೋ ನಂಗೆ ಗೊತ್ತಿಲ್ಲ. ಈ ಗಿಡ ಮನೇಲಿದ್ದರೆ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅಂತಾರೆ. ಶಿವನಿಗೆ, ಆಂಜನೇಯನಿಗೆ, ಎಲ್ಲ ದೇವ್ರುಗಳಿಗೂ ಪ್ರಿಯವಾದ ಹೂವು ಇದು. ಈ ಹೂವಿನಲ್ಲಿ ನೆನೆಸಿದ್ರೆ ನೋಡಿ ಯಾವ ಕಲರ್ ಬಿಟ್ಟಿದೆ ಅಂತ. ಹೂವಿನ ಕಲರೇ ಬಿಟ್ಕೊಂಡಿದೆ. ಈ ನೇರಳೆ ಬಣ್ಣದ ಕಲರ್ ನನ್ನ ಹತ್ರ ಇರೋದು. ಇದನ್ನು ನೆನೆಸಿದ್ದೀನಿ ನೋಡಿ ನೀರೊಳಗೆ. ನೋಡಿ ಯಾವ ಕಲರ್ ಬಿಟ್ಕೊಂಡಿದೆ. ಸೇಮ್ ಹೂವಿನ ಕಲರೇ ಬಿಟ್ಕೊಂಡಿದೆ ನೋಡಿ ಅದು. ಈ ಹೂವನ್ನು ಕ್ಲಾತ್ ಡೈಯಿಂಗಿಗೆ ಕೂಡ ಉಪಯೋಗಿಸ್ತಾರೆ. ಈ ಡೈ ಮಾಡ್ತಾರಲ್ಲ ಕ್ಲಾತು, ಅದಕ್ಕೆ ಕೂಡ ಈ ಹೂವನ್ನು ಉಪಯೋಗಿಸ್ತಾರೆ. ಇದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಮೆಂಟಲ್ ಟೆನ್ಷನ್ ಕಡಿಮೆ ಆಗುತ್ತೆ, ನಿದ್ರಾಹೀನತೆ ಕಡಿಮೆ ಆಗುತ್ತೆ. ಆಮೇಲೆ ಚರ್ಮದ ಆರೈಕೆಗೆ ಕೂಡ ಇದನ್ನು ಬಳಸ್ತಾರೆ. ಗ್ಯಾಸ್ಟ್ರಿಕ್ಗೆ, ಯೂರಿನರಿ ಪ್ರಾಬ್ಲಮ್ ಇದ್ದಾಗ, ಈ ಥರ ಸುಮಾರು ಕಾಯಿಲೆಗಳಿಗೆ ಈ ಹೂವನ್ನು ಉಪಯೋಗಿಸೋದ್ರಿಂದ ಒಳ್ಳೆ ಉಪಯೋಗ ಇದೆ ಅಂತ ಆಯುರ್ವೇದದಲ್ಲಿ ಹಲವಾರು ವರ್ಷಗಳಿಂದ ಈ ಹೂವನ್ನು ಉಪಯೋಗಿಸ್ತಾರೆ. ಬ್ಯಾಂಕಾಕಲ್ಲಿ ಈ ಹೂವಲ್ಲಿ ಒಂದು ಬ್ಲೂ ಟೀ ಅಂತ ಮಾಡಿಕೊಡ್ತಾರೆ. ಅದು ಫೇಮಸ್ಸು. ಅದು ಸ್ಟಾರ್ ಹೋಟ್ಲುಗಳಿಗೆ ಹೋದಾಗ, ವೆಲ್ಕಮ್ ಮತ್ತು ಸ್ಪಾಗಳಲ್ಲಿ ಈ ಹೂವಲ್ಲಿ ವೆಲ್ಕಮ್ ಡ್ರಿಂಕ್, ಅದನ್ನು ಬ್ಲೂ ಟೀ ಅಂತ ಕರೀತಾರೆ, ಅದನ್ನು ಕೊಡ್ತಾರೆ. ಈ ಶಂಖಪುಷ್ಪ ಕಷಾಯ ಅಥವಾ ಬ್ಲೂ ಟೀ ಇದನ್ನು ಮಾಡೋದು ಹೇಗೆ ಅದು ಹೇಳ್ತೀನಿ. ಇದನ್ನು ಮಕ್ಳಿಗೆ ಕೊಟ್ಟರು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ನೀರನ್ನ ಜ್ಞಾಪಕಶಕ್ತಿ ವೃದ್ಧನೆ ಮಾಡುತ್ತೆ ಅಂತ ಹೇಳ್ತಾರೆ. ಜ್ಞಾಪಕಶಕ್ತಿ ಇಂಪ್ರೂವ್ ಮಾಡುತ್ತೆ ಅಂತ. ಇದು ಕಷಾಯ ಕುಡಿದ್ರೆ PCOD ಪ್ರಾಬ್ಲಮ್ಮು, ವೆಯ್ಟ್ ಲಾಸ್ಗೆ, ಆಮೇಲೆ ನಿದ್ರಾಹೀನತೆಗೆ, ಬ್ರೈನ್ ಪವರ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ಆಯುರ್ವೇದದಲ್ಲಿ ಇದಕ್ಕೆ ತುಂಬ ಮಹತ್ವ ಇದೆ. ತುಂಬ ಮಹತ್ವ ಇರೋಂಥ ಔಷಧೀಯ ಗುಣಗಳಿರೋಂಥ ಈ ಹೂವನ್ನ ತುಂಬ ಬಳಸ್ತಾರೆ. ಶಂಖಪುಷ್ಪದ್ದೇ ಒಂದು ಕಷಾಯದ ಒಂದು ಇದು ಇದೆ, ಏನೋ ಔಷಧಿ ಕೂಡ ಇದೆ. ಇದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಇದನ್ನು ನಾನು ಒಂದು ಬ್ಲೂ ಟೀ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ನೋಡಿ, ಈ ನೀರನ್ನ ನೆನೆಸಿದ್ದೀನಲ್ಲ, ಇದನ್ನು ಕೂಡ ನೀವು ಬಗ್ಗಿಸ್ಬಿಟ್ಟು, ಈ ಹೂ ತೆಗೆದ್ಬಿಟ್ಟು ಬಗ್ಗಿಸ್ಬಿಟ್ಟು, ನೀವು ಈ ನೀರನ್ನು ಕೂಡ ಬೇಕಾದರೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು, ನಿಮ್ಮ ಜೇನುತುಪ್ಪ ಹಾಕ್ಕೊಳ್ಳೋಕ್ಕೆ ಕುಡಿಬೋದು. ಏನು ತೊಂದರೆ ಇಲ್ಲ ಅಂದ್ರೆ ಜೇನುತುಪ್ಪ ಹಾಕ್ಕೊಂಡು ಇದನ್ನು ಕುಡಿಬೋದು. ಹಾಗೆಯೇ ಕುದಿಸ್ತಲೇ ಇದು ಹಾಗೆ ತಣ್ಣೀರಿಗೆ ಹಾಕಿಟ್ಟಿರೋದು ಇದು. ಇದು ಕಷಾಯ ಮಾಡ್ಕೊಳ್ಳೋಕ್ಕೆ ನೀವೇನು ಫ್ರೆಶ್ ಹೂವೇ ಬೇಕು ಅಂತೇನಿಲ್ಲ. ಒಣಗಿದ್ದು ಹೂವು ಇದ್ದರೂ ಸಹಿತ ಮನೇಲಿ ದೇವ್ರಿಗೆ ಮುಡಿಸಿ ಒಣಗೋಗಿರುತ್ತಲ್ಲ, ಆ ಹೂವು ಬೇಕಾದ್ರೆ ಸಹಿತ ಯೂಸ್ ಮಾಡ್ಕೊಳ್ಬೋದು. ಈಗ ನನ್ನ ಹತ್ರ ಫ್ರೆಶ್ ಹೂ ಇದೆ. ಇದನ್ನೇ ಹಾಕ್ಬಿಟ್ಟು ನಾನು ನಿಮಗೆ ಈಗ ಕಷಾಯ ಮಾಡೋದು ತೋರಿಸ್ತೀನಿ. ಏನಿಲ್ಲ, ವೆರಿ ಸಿಂಪಲ್ಲು. ಇದೊಂದು 5-6 ಹೂವನ್ನ ತೊಳೆದ್ಬಿಟ್ಟು ನೀರಿಗೆ ಹಾಕಿಬಿಟ್ಟು, 1 ಲೋಟ ನೀರಿಗೆ ಹಾಕಿಬಿಟ್ಟು ಕುದಿಯೋಕೆ ಇಡಬೇಕು. ಒಂದು 2-3 ನಿಮಿಷ ಆದಮೇಲೆ ಒಳ್ಳೆ ಕಲರ್ ಬಿಟ್ಕೊಳ್ಳುತ್ತೆ ಇದು. ಅದು ತಣ್ಣಗಾದಮೇಲೆ ಅದಕ್ಕೆ ನಿಂಬೆಹಣ್ಣು, ಜೇನುತುಪ್ಪ, ಇಲ್ಲಾಂದರೆ ಕುದಿಯುವಾಗಲೇ ನೀವು ಸ್ವಲ್ಪ ಕಲ್ಸಕ್ಕರೆ ಹಾಕ್ಕೊಂಡ್ರೆ ಆಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ಇದನ್ನು ಕುಡಿಬೋದು. ತೋರಿಸ್ತೀನಿ ತಡೀರಿ, ಇವಾಗ ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ನಾನು 1 ಲೋಟ ನೀರು ಹಾಕಿದ್ದೀನಿ, ಒಂದು 5 ಹೂವು ಹಾಕಿದ್ದೀನಿ. 2-3 ನಿಮಿಷ ಕುದಿಸೋಷ್ಟರೊಳಗೇ ಅದು ಚೆನ್ನಾಗಿ ಕಲರ್ ಬಿಟ್ಕೊಂಡ್ಬಿಡುತ್ತೆ. ನೋಡಿ ಕಲರ್ ಹೇಗೆ ಬಿಟ್ಕೊಳ್ತಾ ಇದೆ ನೋಡಿ.
ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಳ್ತಾ ಇದೆ. ಇದರಲ್ಲಿ ಎಷ್ಟು ಔಷಧೀಯ ಗುಣಗಳಿದೆ ನೋಡಿ. ನೋಡಿ ಸಾಕು, ನೋಡಿ ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ, ಸಾಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದು. ಇದನ್ನೇ ಬ್ಲೂ ಟೀ ಅಂತ ಹೇಳೋದು. ಈಗ ಆಫ್ ಮಾಡ್ತೀನಿ, ಸಾಕು. ನೋಡಿ ಹೇಗೆ ಕಾಣಿಸ್ತಿದೆ ಕಲರು. ತಣ್ಣಗಾದ್ಮೇಲೆ ಇದಕ್ಕೆ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಎರಡು ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ತುಂಬ ಒಳ್ಳೆಯದಿದು. ನೋಡಿ ಇದು ಆರಿಸ್ಕೊಂಡು ತಂದಿದ್ದೀನಿ, ಹೀಗೆ ಇದಕ್ಕೆ ಹಾಕ್ತೀನಿ ನೋಡಿ. ನೋಡಿ ಕಲರ್ ನೋಡಿ ಹೇಗಿದೆ, ನೋಡಿ ಕಲರ್ ನೋಡಿ, ನೋಡಿ ಇದು ಪರ್ಪಲ್ ಕಲರು ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಇದು. ನೋಡಿ ಇದು ನೆನೆ ಹಾಕಿದ್ವಲ್ಲ, ಇದು ಏನು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ನೋಡಿ. ಅದು ಕುದಿಸಿರೋದ್ರಿಂದ ಸ್ವಲ್ಪ ಡಾರ್ಕ್ ಬಂದಿದೆ. ಇದು ನೆನೆಸಿರೋ ನೀರು, ಇದು ಕುದಿಸಿರೋದು. ಈಗ ನೋಡಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಗೇನೂ ಕುಡಿಬೋದು, ಆದರೆ ಸ್ವಲ್ಪ ಟೇಸ್ಟ್ ಇರಲ್ಲ. ಇದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಅಷ್ಟೆ. ಜೇನುತುಪ್ಪ ಹಾಕೋತಾ ಇದ್ದೀನಿ, ಟೇಸ್ಟ್ಗೋಸ್ಕರ ಅಷ್ಟೆ. ಈವನ್ ಜೇನುತುಪ್ಪದಲ್ಲೂ ಸಿಕ್ಕಾಪಟ್ಟೆ ಮೆಡಿಸಿನಲ್ ವ್ಯಾಲ್ಯೂ ಇದೆ ಇದರಲ್ಲೂ ನೋಡಿ. ನೋಡಿ ನಮ್ಮನೇಲೂ ಕೂಡ ಒಂದು ಗಿಡ ಹಾಕ್ಕೊಂಡಿದ್ದೀನಿ, ಅದು ನಮ್ಮಮ್ಮ ಕೊಟ್ಟಿದ್ದು ನನಗೆ. ಇದ್ರ ಗಿಡ ನಮ್ಮಮ್ಮ ಪಾಪ ಪಾಟ್ಗೆ ಹಾಕಿ ಬೆಳೆಸು ಅಂತ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬೆಳೀತಾ ಇದೆ ಅದು ಕೂಡ. ಇದೆಲ್ಲ ನಮ್ಮನೆ ಹೂಗಳೇ, ನಮ್ಮನೇಲಿ ಬೆಳೆದಿರೋ ಪಾಟಲ್ಲಿ ಬೆಳೆದಿರೋ ಅಂಥ ಹೂವೇ ಇದು ನೋಡಿ. ತುಂಬ ಚೆನ್ನಾಗಿದೆ, ನೀವು ಮಾಡಿಕೊಂಡು ಕುಡೀರಿ. ಓಕೆನಾ? ಥ್ಯಾಂಕ್ ಯು.